ನಾನು ಜಾಜಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಶಕ್ತಿನೆಲ್ಲ ದಾರೆ ಎರೆದು ಕುರುಪಿನ ಬಂಧಿಸ್ದೆ, ಜಾಜಿನ ಕಾಪಾಡ್ದೆ. ಆದ್ರೆ ಈಗ ನೀನು ನನಗೆ ತಿರುಗಿ ನಿಂತಿದ್ಯಾ. ಶ್ರೀಚಕ್ರನ ನೀನೊಬ್ನೇ ಲಪ್ಟಾಯಿಸ್ಬೇಕು ಅನ್ಕೊಂಡಿದ್ಯಾ. ಶ್ರೀಚಕ್ರಕ್ಕೆ ನನಗೆ ಯಾರೂ ಪಾಲುದಾರರು ಬೇಕಾಗಿಲ್ಲ ಕಡ್ಕಿ, ಅದು ನನ್ನೊಬ್ಬನ ಸ್ವತ್ತು. ನಿನ್ನ ಶಕ್ತಿ ನಾಶ ಆಗಿರುವಾಗ ಈ ರೀತಿ ಕೈ ಎತ್ತೋದು ಸರಿಯಲ್ಲ ವಿರೂಪಾಕ್ಷ. ಇದು ನೈತಿಕತೆ ಅಲ್ಲ. ಶಕ್ತಿ ನಶಿಸಿದೆ ಅಲ್ವಾ? ಹೋಗು ಸಂಪಾದನೆ ಮಾಡ್ಕೊಂಡು. ಆದ್ಬಿಟ್ಟು ಶ್ರೀಚಕ್ರದ ಆಸೆಗೆ ಏನಾದರೂ ಬಿದ್ಯೋ ನಿನ್ನ ಜೀವ ಉಳಿಯಲ್ಲ. ಹುಷಾರ್. ನನ್ನಿಂದ ಕೆಲಸ ಆಗೋವರೆಗೂ ಕಾದಿದ್ದು ಈಗ ಕೈ ಕೊಟ್ಬಿಟ್ಟಿಯಲ್ಲ. ಈಗಲೇ ನಿನ್ನ ಅಹಂಕಾರನೆಲ್ಲ ಮುರಿತೀನಿ. ಯಾಕಡ್ಕಿ, ನಿನ್ನ ಶಕ್ತಿಗೆ ಈ ವಿರೂಪಾಕ್ಷನ ಮುಟ್ಟೋ ತಾಕತ್ತಿಲ್ವಾ? ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ, ಅದಕ್ಕೋಸ್ಕರ ಏನೆಲ್ಲ ನಾಟಕಗಳು ಆಡ್ತಾ ಇದ್ದಾರೆ ಅಂತ. ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದ್ರು. ನಿಮ್ಮಿಬ್ಬರಿಗೂ ಪ್ರಸಾದ ವಿತರಣೆ ಆಗೋ ಹಾಗಿಲ್ವಂತೆ. ಹಾಗಂತ ಶಾಸ್ತ್ರಿಗಳು ಅಪ್ಪಣೆ ಮಾಡಿದ್ದಾರೆ. ಜಾಜಿಗೆ ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದೆ. ಅವಳಿಗೆ ಕೆಲಸ ಇಲ್ಲ ಅಂದಮೇಲೆ ನಿನಗೆ ಹೇಗೋ ಕೆಲಸ ಇರೋಕ್ಕೆ ಸಾಧ್ಯ?